ಯೈಜ್ಯತೆ ವಿಧೇಶಾನ ಚಕ್ರಪೂರ್ವೈ ಸದಾಮಖೈ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಅಸ್ಮದ್ಗುರುಸಮಾರಂಭಾಂ ಏಕಾಗತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ಕರ್ಮನಿರ್ಣಯ ಪಾಠದಲ್ಲಿ ಹಿಂದಿನ ಪಾಠದಲ್ಲಿ ಶಸ್ತ್ರ ಮಂತ್ರಗಳ ವಿಚಾರ ನಡೆದಿತ್ತು. ಮಂತ್ರ ಸಂಯೋಜನ ಅಂದರೆ ಒಂದು ಅನುಷ್ಠುಪ್ ಛಂದಸ್ಸಿನ ಮಂತ್ರಗಳು ಒಂದೊಂದು ಅರ್ಧ ರುಚದಲ್ಲಿ 8 ಅಕ್ಷರಗಳಿತ್ತು. ಎಲ್ಲ ಕೂಡ 16 ಆಗ್ತದೆ. ಒಮ್ಮೊಮ್ಮೆ 12 ಅಕ್ಷರಗಳ ಮಂತ್ರ ಇರ್ತದೆ. ಆಗ ಇನ್ನೂ 4 ಅಕ್ಷರಗಳನ್ನು ಇನ್ನೊಂದು ಮಂತ್ರದಿಂದ ಜೋಡಿಸಿ ಅದನ್ನು ಷೋಡಶಾಕ್ಷರವನ್ನು ಮಾಡುವ ಪದ್ಧತಿ ಹೇಳಿದೆ. ಇದು ಶ್ರಮದಾಯಕ ಅಂತ ಹೇಳಿ ಆದರೂ ಕೂಡ ಶಸ್ತ್ರಮಂತ್ರವನ್ನು ಅನ್ನೋ ಕಾಲಕ್ಕೆ ಇದು ವಿಧಾನ ಮಾಡಿದ್ದಾರೆ ಅಂತಿಷ್ಟು ಹೇಳಿದರು. ಈ ವಿಚಾರವಾಗಿ ಬ್ರಾಹ್ಮಣ ಒಂದು ವೇದ ಭಾಗವೇ, ಅಲ್ಲಿ ಹೀಗೆ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಈ ವೇದಗಳ ಅಕ್ಷರಗಳನ್ನು ಹಿಂದೆ ಮುಂದೆ ವ್ಯತ್ಯಾಸ ಮಾಡಿ ಅನ್ನುವುದು ಪಾಪವಲ್ಲವೇ? ಅಲ್ಲಿ ಯಾವ ರೀತಿಯಾಗಿ ಇದೆ ಹಾಗೆ ಅನ್ನುವುದು ಯೋಗ್ಯ. ನಾವು ಇನ್ನೊಂದು ಮಂತ್ರದ ಅಕ್ಷರ ತಂದು ಈ ಮಂತ್ರಕ್ಕೆ ಜೋಡಿಸಿ ಅಲ್ಲಿ ಕಡಿಮೆ ಮಾಡಿ ಇದು ಪಾಪಕರವಲ್ಲವೇ? ಸಂಶಯ ಬರ್ತದೆ. ಇಲ್ಲ, ಇದೂ ಕೂಡ ಒಂದು ವಿಧಾನವೇ ಆಗಿದ್ದರಿಂದ ಇದು ಪಾಪಕರವಲ್ಲ ಅಂತ ಸಿದ್ಧಾಂತ. ಅದನ್ನು ನಿರೂಪಣೆ ಮಾಡಿಕತ್ತಾರೆ. ಏನು? ಸಯೋ ವ್ಯಾಪ್ತೋ ಗತಶ್ರೀರಿವ ಮನ್ಯೇತ ಅವಿಧತಂ ಷೋಡಶಿನಂ ಸಂಶಯೇ ನೇಚ್ಛಂದಸಾಂ ಕೃಚ್ಛ್ರಾ ಅವಪದ್ಯೆ ಇತಿ ಅಥ ಯಃ ಪಾಪ್ಮಾನಂ ಉಪಜಿಘಾಂಸುಃ ಸ್ಯಾತ್ ವಿರತಂ ಷೋಡಶಿನಂ ಸಂಶಯೇ ಅಂತ ಇದರ್ಥ. ಈ ವಾಕ್ಯಕ್ಕೆ ನಮಗೆ ಮೇಲ್ನೋಟಕ್ಕೆ ಒಂದು ಅರ್ಥ ತೋರ್ತದೆ. ಇಲ್ಲಿ ಇದಕ್ಕೆ ಶ್ರೀಮದಾಚಾರ್ಯರು ಈ ಆಕ್ಷೇಪಗಳಿಗೆ ಉತ್ತರ ಕೊಡ್ತಾರೆ. ಆಕ್ಷೇಪಗಳು ಅಂದರೆ ಈ ಬ್ರಾಹ್ಮಣ ವಾಕ್ಯಕ್ಕೆ ಮೇಲ್ನೋಟಕ್ಕೆ ಏನು ಅರ್ಥ ಆಗ್ತದೆ? ತಪ್ಪು. ಅದು ಯಾವ ಅರ್ಥ? ತಪ್ಪು ಅರ್ಥ ಯಾವುದು? ಇಲ್ಲಿ ವ್ಯಾಪ್ತ ಅಂತ ಅಂದ್ರೆ ಎಲ್ಲ ಕಡೆಗೆ, ನಾನು ಎಲ್ಲ ಕಡೆಗೆ ವ್ಯಾಪಕನಾಗಿರುತ್ತೇನೆ ಮತ್ತು ಗತಶ್ರೀರಿವ ಪರಿದ್ದನ್ನಂತೆ ಇರುತ್ತೇನೆ ಅಂತ ಹೀಗೆ ತಿಳ್ಕೊಂಡು ನಾನು ಈ ಮಂತ್ರಗಳ ಸಂಯೋಜನದಿಂದ ಅಂದರೆ ಆ ಮಂತ್ರದ ಅಕ್ಷರವನ್ನು ಈ ವೇದಕ್ಕೆ ತಂದು ಹಚ್ಚೋದು, ಇಲ್ಲಿಂದ ಅಲ್ಲಿ ಹಚ್ಚೋದು, ಇದು ಒಂದು ದೃಷ್ಟಿಯಿಂದ ಆ ವೇದ ಮಂತ್ರಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೆ ಹಿಂಸಾ ಮಾಡ್ದಂಗೆ ಆಗ್ತದೆ. ಅದ ಕಾರಣ ಈ ನರಕಕ್ಕೆ ಇದರಿಂದ ಬರ್ತಕ್ಕಂಥ ಪಾಪ, ಆ ಪಾಪದಿಂದ ಬರ್ತಕ್ಕಂಥ ನರಕ ನಾನು ಅದಕ್ಕೆ ಪಾತ್ರನಾಗಬಾರದು ಅಂತ ಸಂಯೋಜನ ಮಾಡಲಾರದೇನೆ ಮಂತ್ರ ಅನ್ನಬೇಕು. ಸಂಯೋಜನ ಅಂದರೆ ಅಲ್ಲಿ ಅಕ್ಷರ ತಂದಿಂದ ಹಚ್ಚೋದು ಪಾಪಕರ, ಸಂಯೋಜನ ಮಾಡಬಾರದು ಅಂತ ಈ ಮಂತ್ರ ಮೇಲ್ನೋಟಕ್ಕೆ ಹೇಳ್ದಂಗೆ ತೋರ್ತದೆ. ಆದರೆ ಶ್ರೀಮದಾಚಾರ್ಯ ಈ ಮಂತ್ರದ ಅರ್ಥವನ್ನು ಸರಿಪಡಿಸ್ತಾರೆ. ಮೀಮಾಂಸಕರು ಹೇಳಿದಂತೆ ಅಲ್ಲ,
ಈ ಮಂತ್ರಕ್ಕೆ ವಿಶಿಷ್ಟ ಅರ್ಥವನ್ನು ಮಧ್ವಾಚಾರ್ಯ ಹೇಳ್ತಾರೆ ನೋಡಿ. ಇಲ್ಲಿ ಸಯೋವ್ಯಾಪ್ತೋ ಗತಸ್ವೇದಿವ ಮನ್ಯೇತ ಅಂತ ಏನು ಮಂತ್ರಗಳ ಸಂಯೋಜನದಿಂದ ಅಕ್ಷರಗಳನ್ನು ಒಡೆಯೋದರಿಂದ ಪಾಪ ಬರ್ತದೆ. ಆ ಪಾಪವನ್ನು ಮಾಡಬಾರದು, ಸಂಯೋಜನವನ್ನು ಮಾಡಬಾರದು, ಶಸ್ತ್ರಗಳನ್ನು ತಯಾರು ಮಾಡಬಾರದು ಅಂತ ಅರ್ಥ ಏನು ತೋರ್ತದೆ ತಪ್ಪದು. ಹಂಗೆ ಅರ್ಥ ಮಾಡಬಾರ್ದು. ಏನು ಅರ್ಥ ಮಾಡಬೇಕು? ವ್ಯಾಪ್ತೋ ಅಂದರೆ ವಿಶೇಷೇಣ ಆಪನ್ನ, ಬಹಳ ಆಪತ್ತಿನಲ್ಲಿ ಇರುವ, ತನ್ನ ಪಾಪದ ಕರ್ಮದಿಂದ ಯಾವುದೋ ಒಂದು ದೈಹಿಕನೋ ಮಾನಸಿಕನೋ ಆರ್ಥಿಕವಾಗಿಯೋ ಒಮ್ಮೊಮ್ಮೆ ವ್ಯಕ್ತಿ ಆಪತ್ತಿನೊಳಗೆ ಸಿಲುಕಿರ್ತಾನೆ. ಅವನು ವ್ಯಾಪ್ತ ಅಂಥವ ಅವಿಹೃತಂ ಅಸಂಸ್ಪೃಷ್ಟಂ, ಸಂಯೋಜನವಿಲ್ಲದೇ ಇದ್ದಂತಹ ಮಂತ್ರಗಳನ್ನು ಅನಬೇಕು. ಕೃಚ್ಛಾತ್ ಯಥಾವಸ್ಥಿತ ಶಂಸನ ನಿಮಿತ್ತ, ಕೃಚ್ಛಾತ್ ಅಯಥಾವಸ್ಥಿತ ಶಂಸನ ನಿಮಿತ್ತ ದುಃಖಾತ್ ಅವಾಗತಿಂ ಗತಶ್ರೀ ಗತಾಮೇವ ನ ಪ್ರಾಪ್ಯ. ಅಂದ್ರೆ ನೇಚ್ಛಂದಸಾಂ ಕೃಚ್ಛಾತವ ಪದ್ಯೆ ಇತಿ, ಈ ಸಂಯೋಜನ ಮಂತ್ರದಿಂದ ಏನಿದೆ ಒಂಥರ ಶ್ರಮ ಆಗ್ತದೆ, ಅಲ್ಲಿ ಇದನ್ನು ತಂದು ಹಾಕೋದು ಇತ್ಯಾದಿ ಏನಿದೆ. ಅದರಿಂದ ನನಗೆ ಕಾಂತಿ, ನನ್ನ ದೇಹದ ಕಾಂತಿಯು ನಾಶವಾದಂತೆ ತೋರ್ತದೆ. ಆದರೆ ನನಗೆ ಆ ಸಂಯೋಜನ ಮಂತ್ರಗಳನ್ನು ಸಂಯೋಜನೆ ಮಾಡುವುದರಿಂದ ಮತ್ತು ಶ್ರಮದಿಂದ ನನ್ನ ದೇಹದ ಕಾಂತಿ ನಾಶವಾಗಬಾರದು ಅಂತ ಅರ್ಥ. ಅವಿಹೃತ ಮಂತ್ರ ಅಸಂಸ್ಕೃತ ಕೃಚ್ಛ್ರಾತ್ ಅಯಥಾವಸ್ಥಿತ ಶಂಸನ ನಿಮಿತ್ತ ದುಃಖ. ಅಂದರೆ ಮಂತ್ರವನ್ನು ಹಿಂದೆ ಮುಂದೆ ಅಕ್ಷರಗಳನ್ನು ಮಾಡಿ ಯಥಾ ಮಂತ್ರ ಹೆಂಗದಲ್ಲ ಹಂಗೆ ಅಲ್ಲಾರ್ದೇನೆ ಜೋಡಿಸಿ ಅನ್ನುವುದರಿಂದ ಏನೋ ಒಂದು ಶ್ರಮ ಆಗ್ತದೆ. ಆ ಶ್ರಮದಿಂದ ಏನು ದುಃಖ ಆಗ್ತದೆ. ಆ ದುಃಖದಿಂದ ಅವಾಗತಿಂ ಗತಶ್ರೀ ಗತಾ, ನನಗೆ ಆಗುವ ಒಂದು ಪಾಪ ಆಗಲಿ ಅಥವಾ ನಮ್ಮ ದೇಹದ ಕಾಂತಿ ನಾಶ ಆಗೋದಾಗಲಿ ನ ಪ್ರಾಪ್ನ ಹೊಂದಬಾರದು ಅಂಥೇಳಿ. ಹಾಗಾದರೆ ಈ ಯಥಾವಸ್ಥಿತ ಅಂದರೆ ಏನು? ಮಂತ್ರ ಯಾವ ರೀತಿಯಾಗಿದೆಯೋ ಹಾಗೆ ಅನ್ನದೇ ಅಂತ. ಅದು ಹೇಗೆ? ಅದಕ್ಕೆ ಪ್ರವೃತ್ತ ಎಂಬ ಗ್ರಂಥದ ಒಳಗೆ ಏನಂದರೆ ಇರುವ ಮಂತ್ರಕ್ಕೆ ಅಕ್ಷರಗಳನ್ನು ಜೋಡಿಸಿ ಅನ್ನುವುದೇನು ತಪ್ಪಲ್ಲ. ಅದಕ್ಕೆ ಒಂದು ಫಲ ಹೇಳಿದ್ದಾರೆ. ಏನು? ವಿಲೋಮಶತ್ರು ಜಯಕೃತೋ ಅಂದರೆ ಪೂರ್ವಾರ್ಧದಲ್ಲಿ ಇದ್ದಂತಹ ಅಕ್ಷರಗಳನ್ನು ಮುಂದೆ ಜೋಡಿಸೋದು, ಏನು ಮುಂದಿನ ಅಕ್ಷರಗಳನ್ನು ಹಿಂದೆ ಹಾಕೋದು. ಇದಕ್ಕೆ ಏನಂತಾರೆ? ಇದಕ್ಕೆ ವಿಲೋಮ ಅಂತ. ವಿಲೋಮ ಅಂದೇನು? ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳನ್ನು ಹಿಂದೆ ಮುಂದೆ ಮಾಡೋದು. ಹಿಂದಿನ ಅಕ್ಷರ ಮುಂದೆ, ಮುಂದಿನ ಅಕ್ಷರ ಹಿಂದೆ. ಇದಕ್ಕೆ ವಿಲೋಮ ಅಂತ. ಈ ಅಕ್ಷರಗಳನ್ನು ಜೋಡಿಸೋದಕ್ಕೆ ವಿಲೋಮ ಅಂತ. ಈ ವಿಲೋಮ ಶತ್ರು ಜಯಕೃತ. ಈ ಹಿಂದೆ ಮುಂದೆ ಮಾಡಿ ಮಂತ್ರಾಕ್ಷರಗಳನ್ನು ಹಿಂದೆ ಮುಂದೆ ಮಾಡಿ ಅನ್ನೋದಕ್ಕೆ ವಿಲೋಮ. ಈ ವಿಲೋಮ ಪದ್ಧತಿಯಿಂದ ಮಂತ್ರ ಉಚ್ಚಾರ ಮಾಡಿದರೆ ಶತ್ರುಗಳ ಜಯ ಆಗ್ತದೆ. ಅಂದರೆ ಶತ್ರುಗಳಿಂದ ನಮಗೆ ಅಥವಾ ಶತ್ರುಗಳನ್ನು ನಾವು ಜಯಿಸಬಹುದು. ಅದು ಫಲ. ವಿಲೋಮ ಪದ್ಧತಿಯಿಂದ ಮಂತ್ರ ಉಚ್ಚಾರ ಮಾಡಿದರೆ ಶತ್ರುಗಳನ್ನು ಜಯಿಸಬಹುದು. ಇದು ಸಂಸರ್ಗ ಪಾಪನಾಶನ ಅಂತ. ಇನ್ನು ಕೇವಲ ಹಿಂದೆ ಮುಂದೆ ಮಾಡಲಾರ್ದೇನೆ ಬರೀ ಸಂಯೋಜನೆ ಮಾಡಿ ಮಂತ್ರವನ್ನು ಅಂದರೆ ಪಾಪನಾಶ. ಹಿಂದಿನ ಮುಂದಿನ ಮಾಡೋಂಗಿಲ್ಲ. ಸಂಯೋಜನೆ ಒಂದು ಮಂತ್ರಕ್ಕೆ ಒಂದು ಸಂಯೋಜನೆ ಮಾಡಿದಾಗ ಪಾಪನಾಶ. ಯಥಾಸ್ಥಿತ ಸ್ವೀಕಾರ. ಮಂತ್ರ ಹೇಗಿದೆ ಹಾಗೆ ಅನ್ನೋದು ಸಂಪತ್ತು ಬರ್ತದೆ. ಏನಪ್ಪ? ಸಂಪತ್ತು ಬರ್ತದೆ. ಆಮೇಲೆ ಸ್ವಾಧ್ಯಾಯ ಶಂಸನೆ ಐಶ್ವರ್ಯ ಸ್ಥಿರವಾಗಿ ಆಗ್ತದೆ.
ಇನ್ನೊಂದು ಹೇಳ್ತಾರೆ, ಗತಶ್ರಿಯ ಶ್ರೇಯೋಹಾನಿಂ. ಏನು ಇನ್ನು ಗತಶ್ರಿಯ ಶ್ರೇಯೋಹಾನಿಂ ಪಾಪಹಾನಿಂ ಪರಸ್ಯ ಚ ಹೇಳಿದ್ರು. ಸಂಯೋಜನವನ್ನು ಮಾಡಿ ಮಂತ್ರ ಅಂದರೆ ಗತಶ್ರೇಯ ಶ್ರೇಯೋಹಾನಿಂ ಪಾಪಹಾನಿಂ ಪರಸ್ಯ ಚ. ನಮ್ಮ ದೇಹದ ಕಾಂತಿ ನಾಶವಾಗುವುದಿಲ್ಲ, ಇನ್ನು ಸಂಪತ್ತಿ ನಾಶ ಆಗುವುದು. ಪಾಪಹಾನಿಂ ಪರಸ್ಯ ಚ, ಪಾಪದ ಹಾನಿ ಆಗ್ತದೆ. ಸಂಪತ್ತಿ ಹಾನಿ ಆಗಲಾದೆ ಪಾಪದ ಹಾನಿ ಆಗ್ತದೆ. ಏನು ಸಂಯೋಜನ ಮಾಡಲಾರದೇನೆ ಇದ್ದಂಗೆ ಪಡಿಸಿದರೆ ಐಶ್ವರ್ಯ ವೃದ್ಧಿ ಆಗ್ತದೆ. ಸಂಸರ್ಗ ಛಂದಸಾಂ ಕುರ್ಯಾತ್ ಶ್ರೇಯೋವೃದ್ಧಿ ಯಥಾಸ್ಥಿತ. ಕಿಂಚಿತ್ವೇ ಚೋಭಯಚ್ಚೇಚ ಸಂಶಯೇ ಸದಸೇ ತಥಾ ಇವ ಶಬ್ದ ಪ್ರಯುಂಜೇತ ನ್ಯಕ್ಕಾರೇಪಿ ಚ ಪಂಡಿತೈ. ಇದು ಅಲ್ಪತ್ವ. ಏನು ಕಿಂಚಿತ್ವೇ ಅಂದರೆ ಸ್ವಲ್ಪ, ಅಲ್ಪತ್ವ, ಉಭಯತ್ವ. ಏನಿದೆ ಅಲ್ಪತ್ವ, ಉಭಯತ್ವ, ಸಂಶಯ, ಸಾದೃಶ್ಯ, ತಿರಸ್ಕಾರ. ಈ ಅರ್ಥಗಳಲ್ಲಿ ಇವ ಎಂಬ ಶಬ್ದ ಪ್ರಯೋಗ ಮಾಡಿ. ಹಂಗೆ ಇಲ್ಲಿಯೂ ಕೂಡ ಗತಶ್ರೀರಿವ ಅಂತದ ನೋಡಿ. ಅಲ್ಲಿ ಯುವ ಶಬ್ದ ಎದಕ್ಕದು? ಸಂಪತ್ತಿ ಹೋಗಬಹುದೇನೋ ಸಂಶಯ. ಗತಶ್ರೀರಿವ ಮನ್ಯತೆ ಅಂದರೆ ಐಶ್ವರ್ಯ ನಾಶವಾಗಬಹುದೆಂಬ ಸಂಶಯವಿದ್ದಾಗಲೂ ಈ ಮಂತ್ರ ಪಠನ ಮಾಡಿದರೆ ಐಶ್ವರ್ಯ ಸ್ಥಿರ ಆಗ್ತದೆ. ಏನಪ್ಪ ಐಶ್ವರ್ಯ ಹೋಗಬಹುದೇನೋ ಅಂತ ನಮಗೆ ಸಂಶಯ ಬಂದಾಗ ಈ ಮಂತ್ರಗಳ ಸಂಯೋಜನ ಮಾಡಿ ಪಠಿಸಿದರೆ ಐಶ್ವರ್ಯ ಸ್ಥಿರ ಆಗ್ತದೆ. ಅಂದರೆ ಇಲ್ಲಿ ಯುವ ಶಬ್ದಕ್ಕೆ ಸಂಶಯ ಅಂತ ಅರ್ಥ ಮಾಡಿ, ಅನೇಕ ಅರ್ಥವ, ಏನು ಸಾದೃಶ್ಯ ಅಂತೂ ಅರ್ಥವ ಎಲ್ಲ. ಅದಲ್ಲ ಅಲ್ಪತ್ವ, ಉಭಯತ್ವ, ಸಂಶಯ, ಸಾದೃಶ್ಯ, ತಿರಸ್ಕಾರ. ಇಲ್ಲಿ ಯುವ ಶಬ್ದ ಬಂದವರು ಹೇಳಿ ಬಂದ ಗತಶ್ರೀರಿವ. ನನ್ನ ಸಂಪತ್ತಿ ಇನ್ನೇನು ಕೆಲವು ದಿವಸ ಹೋಗಬಹುದೋ ಏನೋ ಅಂತ ಗಾಬರಿಯಿಂದ ಸಂಶಯ ಬಂದರೂ ಆ ಮಂತ್ರಗಳ ಸಂಯೋಜನೆ ಮಾಡಿ ಪಡಿಸಿದರೆ ಅವನಿಗೆ ಐಶ್ವರ್ಯ ಸ್ಥಿರವಾಗುತ್ತದೆ ಅಂತ ಅರ್ಥ. ಇಲ್ಲಿ ಏನು ಇದನ್ನು ಸ್ವಲ್ಪ ಟಿಪ್ಪಣಿಕಾರರು ಈ ವಿಚಾರವನ್ನು ವಿಸ್ತಾರ ಮಾಡಿ ಎಂದು ಹೇಳಿದಂತೆ ಈ ಬ್ರಾಹ್ಮಣ ಮಂತ್ರ ಇದು ಅಕ್ಷರಗಳ ಸಂಯೋಜನೆ ಮಾಡಿ ಮಂತ್ರ ಪಠಿಸಿದರೆ ಅವನಿಗೆ ಸಂಪತ್ತಿಯ ನಾಶ ಆಗ್ತದೆ, ದುಃಖ ಬರ್ತದೆ ಇತ್ಯಾದಿಗಳೆಲ್ಲ ಬರಬಹುದು ಅಂತ ಈ ಮಂತ್ರಾರ್ಥವನ್ನು ಕೆಲವು ಮಾಡ್ತಾರೆ. ಇಲ್ಲ, ಈ ಬ್ರಾಹ್ಮಣ ವಾಕ್ಯದ ಮುಖ್ಯ ಅರ್ಥ ಏನೋ ಆಚಾರ್ಯ ಹೇಳ್ತಾರೆ. ಇದು ವ್ಯಾಪ್ತ ಅಂದರೆ ವಿಶೇಷವಾಗಿ ಆಪತ್ತದಲ್ಲಿ ಇರುವ ಅಂದ್ರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಈ ಆಪತ್ತುಗಳಿಗೆ ಒಳಗಾಗಿರ್ತಕ್ಕಂಥ. ನನಗೆ ಯಾಕೋ ಆಧ್ಯಾತ್ಮಿಕ ಅಂದರೆ ದೈಹಿಕ ಆಪತ್ತು ಬಂದದ್ದು, ಭೌತಿಕವಾದಂಥ ಸಂಕಟ ಬಂದದ್ದು, ದೇವತಾ ಕೋಪವಾಗಿದೆ ಅಂತ ಯಾವನಿಗೆ ಈ ಅನೇಕ ಥರದ ಭಯ ಬರ್ತದಲ್ಲ, ಅವನು ಸಂಯೋಜನೆ ಮಾಡಲಾರದೇ ಇರತಕ್ಕಂಥ ಮಂತ್ರವನ್ನು ಯಜ್ಞವನ್ನು ಮಾಡುವ ಹೋತೃವಿನಿಂದ ಏನು ಮಾಡಬೇಕು? ಆ ಮಂತ್ರ ಪಠಿಸಬೇಕು. ಸ್ವಲ್ಪ ಈ ಭಯ ಇದ್ದವ, ಸಂಪತ್ತು ಹೋಗ್ತದೇನೋ, ನನಗೆ ಆರೋಗ್ಯ ಕೆಡ್ತದೇನೋ, ಹೀಗೆಲ್ಲ ಸಂಶಯಗಳಿದ್ದಾಗ ಆ ಯಜ್ಞವನ್ನು ಮಾಡತಕ್ಕಂಥ ವ್ಯಕ್ತಿಯಿಂದ ಮಂತ್ರವನ್ನು ಚೆನ್ನಾಗಿ ಪಠಿಸಿದರೆ ಗತಶ್ರೀರಿವ ಮನ್ಯೇತ ಎಂಬಲ್ಲಿಯೋ ಸಂಪತ್ತು ಹೋಗ್ತದೇನೋ ಅಂತ ಸಂಶಯ ಬಂದಾಗಲೂ ಕೂಡ ಏನು ಮಾಡಬೇಕು? ಸಂಯೋಜನವಿಲ್ಲಾರದೇನೆ ಮಂತ್ರವನ್ನು ಪುರೋಹಿತರಿಂದ ಪಾರಾಯಣ ಮಾಡಿಸಬೇಕು.
ಅಂತ ಇದು ಅರ್ಥ ಇರೋದರಿಂದ ಸಂಯೋಜನೆ ಮಾಡಿದ ಸಂಪತ್ತಿನೇ ಹೋಗ್ತದ ಅಂತ ಅರ್ಥ ಇಲ್ಲ. ಅವರೇನು ಮಾಡಿದರು ಪೂರ್ವಮೀಮಾಂಸಕರು? ಮಂತ್ರಗಳನ್ನು ಸಂಯೋಜನೆ ಮಾಡಿದರೆ, ಅಕ್ಷರ ವ್ಯತ್ಯಾಸ ಮಾಡಿದರೆ ಈ ಎಲ್ಲ ಭಯನೂ ಬರ್ತದ, ಆಪತ್ತು ಬರ್ತದ. ಬರಂಗಿಲ್ಲ. ಆಪತ್ತು ಬರ್ತದ ಅಂತ ಸಂಶಯ ಇದ್ದರೆ ಈ ಮಂತ್ರಗಳನ್ನು ಜೋಡಿಸಿ ಅಂದರೆ, ಸಂಯೋಜನೆ ಮಾಡಿದೆ ಅಂದರೆ ಅವನಿಗೆ ಆಪತ್ತು ಪರಿಹಾರ ಆಗ್ತದೆ. ಅಂತೂ ಏನಾಯ್ತು, ಈ ಬ್ರಾಹ್ಮಣ ವಾಕ್ಯ ಏನು ಅಕ್ಷರಗಳನ್ನು ಸಂಯೋಜನೆ ಮಾಡುವುದು ಪಾಪಕರ ಅಂತ ಹೇಳಿಲ್ಲ. ಅಂದ್ರೆ ಹಿಂದಿನ ಅಕ್ಷರ ಮುಂತರದು, ಮುಂದಿನ ಅಕ್ಷರ ಮುಂತರದು, ಇಂಥದ್ದು ಮಾಡಿದ ವೇದಾಭಿಮಾನಿ ದೇವತೆಗಳಿಗೆ ಹಿಂಸಾ ಆಗ್ತದೆ ಅಂತ ಹೇಳಿಕತ್ತಿಲ್ಲ. ಏನು ಹಿಂಸಾ ಆಗ್ತದಂತಲ್ಲ, ಇವ್ರಿಗೆ ಹೀಗೆ ಸಂಶಯ ಬಂದರೆ ಅದರ ಪರಿಹಾರಾರ್ಥವಾಗಿ ಅದನ್ನು ಹಂಗೆ ಕಾರಣ ಮಾಡು. ಯಾಕೆ ಹಿಂಗೆ ಮಾಡಬೇಕು ಅಂದರೆ, ನೀವೊಂದು ವೇಳೆ ಈ ಮಂತ್ರಕ್ಕೆ, ಯಾವ ಮಂತ್ರಪ್ಪ? ಸಯೋ ವ್ಯಾಪ್ತೋ ಗತಶ್ರೀರಿವ ಮನ್ಯೇತ ವಿರತಂ ಷೋಡಶನಂ ಸಂಶೇತ. ಇದು ಮಂತ್ರಗಳ ಹಿಂದ ಮುಂದೆ ಪೂರ್ವಾಪರ ವ್ಯತ್ಯಾಸ ಮಾಡಿ ಅನ್ನುವುದು ಪಾಪಕರ ಅಂತ ಅರ್ಥ ಮಾಡಿದ್ದಾರೆ. ಮುಂದೆ ಅದೇ ಬ್ರಾಹ್ಮಣ ಮಂತ್ರೊಳಗೆ ಮುಂದೆ ಹೇಳ್ತಾರೆ, ಅಥ ಯಪ್ಪಾಪ್ಮಾನಂ ಅಪಜಿಘಾಂಸುಹೋ ಸ್ಯಾತ್ ವಿರತಂ ಷೋಡಶನಂ ಸಂಶೇತ. ನೋಡಿ, ಯಾವನಿಗೆ ತನ್ನ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವ ಇಚ್ಛೆ ಇದೆಯೋ, ಏನು ಪಾಪ್ಮಾನಂ ಅಪಜಿಘಾಂಸು ಅಂದ್ರೇನು, ನನ್ನ ಒಳಗಿದ್ದ ಪಾಪಗಳು ಹೋಗಬೇಕು ಎಂಬ ಇಚ್ಛೆ ಯಾರಿಗೆ ಉಂಟೋ ಅವನೇನು ಮಾಡಬೇಕು? ವಿರತಂ ಷೋಡಶನಂ ಸಂಶೇತ. ಸಂಯೋಜನೆ ಮಾಡಿದ, ಅದು ಹಿಂದೆ ಮುಂದೆ ಅಕ್ಷರಗಳನ್ನು ವ್ಯತ್ಯಾಸ ಮಾಡಿದ ಈ 16 ಅಕ್ಷರಾತ್ಮಕವಾದ ಮಂತ್ರಗಳನ್ನು ಪಠನ ಮಾಡಿದರೆ ನಮ್ಮ ಪಾಪ ಎಲ್ಲ ಹೋಗ್ತದೆ ಅಂತ. ಮತ್ತು ಹಿಂದಿನ ಮಂತ್ರ ವ್ಯತ್ಯಾಸ ಮಾಡಿ ಅಂದರೆ ಪಾಪ ಬರ್ತದೆ ಅಂತ ಅರ್ಥ ಮಾಡಿದ್ದಾರೆ. ಅದೇ ಬ್ರಾಹ್ಮಣೊಳಗೆ ಮುಂದೆ ವ್ಯತ್ಯಾಸ ಮಾಡಿ ಅಂದರೆ ಪಾಪ ಎಲ್ಲ ಹೋಗ್ತಾವ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಬೇಕು? ಎರಡೂ ಮಂತ್ರ, ಬ್ರಾಹ್ಮಣ ಮಂತ್ರಗಳು ವೇದಗಳು ತನ್ನ ವಿರುದ್ಧ ತಾನೇ ಹೇಳಿದರೆ ಅಪ್ರಾಮಾಣ್ಯ ಬರ್ತದೆ. ನಾವು ವೇದ ಪ್ರಾಮಾಣ್ಯವಾದಿಗಳು ಅಂದಮೇಲೆ ಅವಿರೋಧವಾದಂಥ ಅರ್ಥವನ್ನು ಕಲ್ಪಿಸಬೇಕು. ಅದಕ್ಕೆ ನಾವೇನು ಮಾಡಬೇಕು? ಹಿಂದಿನ ಮಂತ್ರಕ್ಕೂ ಇವು ಭಯದ ಸಂಶಯ ಇದ್ದಾಗ, ಸಂಪತ್ತು ನಾಶ ಆಗುವ ಸಂಶಯ ಇದ್ದಾಗ ವ್ಯತ್ಯಸ್ತವಾದಂಥ ಪಾಠನ ಮಾಡಿದರೆ ನಮ್ಮ ಪಾಪಗಳು ಹೋಗುತ್ತವೆ ಅಂತ ಅರ್ಥ ಮಾಡಬೇಕೇ ಹೊರತು ವ್ಯತ್ಯಾಸ ಮಾಡಿದರೆ ಪಾಪ ಬರ್ತದೆ ಅಂತ ಅರ್ಥ ಮಾಡಬಾರದು. ಯಾಕಂದರೆ ಮುಂದಿನ ವಾಕ್ಯಕ್ಕೆ ವಿರೋಧ ಬರ್ತದೆ ಅಂತೇಳಿ. ಇನ್ನು ಕೆಲವರು ಮೀಮಾಂಸಕರು ಏನು ಮಾಡ್ತಾರೆ ಅನ್ಸುತ್ತೆ, ಟಿಪ್ಪಣಿ ವಿಷಯ. ಈ ಹಿಂದಿನ ಮುಂದಿನ ಮಂತ್ರಗಳು ವ್ಯತ್ಯಾಸ ಮಾಡಿ ಅಂದರೆ ಪಾಪ ಅಂತ ಒಂದು ಹೇಳ್ತಾರೆ. ವ್ಯತ್ಯಾಸ ಮಾಡಿ ಅಂದರೆ ಪಾಪ ಪರಿಹಾರ ಅಂತ ಅದೇ ಮಂತ್ರ ಹೇಳ್ತಾರೆ. ಈ ವಿರೋಧ ಪರಿಹಾರ ಮಾಡಲಿಕ್ಕೆ ಕೆಲವು ಮೀಮಾಂಸಕರು ಹೀಗೆ ಹೇಳ್ತಾರೆ, ಏನು, ಈ ವಾಕ್ಯಗಳು ಅರ್ಥವಾದ ಇಂಥ ಫಲ ಅದ ಅಂತ ಅವಕ್ಕೆ ಅರ್ಥ ಇದೋ ಇಲ್ಲ. ಇಂಥ ಫಲವೇ ಅದ ಅಂತ, ಕೆಟ್ಟ ಒಳ್ಳೆಯ ಫಲ ಅದ ಅಂತ ಹೇಳೋ ಉದ್ದೇಶ ಅವಕ್ಕಿಲ್ಲ. ಸಂಯೋಜನೆ ಮಾಡುವುದು, ಸಂಯೋಜನೆ ಮಾಡದೇ ಇರುವುದು ಎಂದರೆ ಇದು ವಿವಕ್ಷ. ಇವುಗಳಿಗೆ ಇಂಥ ಫಲ ಬರ್ತದ, ಕೆಟ್ಟ ಫಲ ಒಳ್ಳೆಯ ಫಲ ಬರ್ತದೆ, ಅದೇ ಅರ್ಥವಾದ ಅಂದರೆ ಆ ಫಲ ಇರೋಂಗಿಲ್ಲ. ಒಟ್ಟಾರೆ ಸಂಯೋಜನೆ ಮಾಡುವಿಕೆ, ಸಂಯೋಜನೆ ಮಾಡದೇ ಇರುವಿಕೆ ಇವೆರಡೂ ಪ್ರಶಸ್ತ ಅಂತ ಅದನ್ನು ಹೊಗಳೋದ್ರೊಳಗೆ ತಾತ್ಪರ್ಯದ ಹೊರತು ಏನು ಅಂತ ಹೊರತು ಆ ಫಲ ಬರಂಗಿಲ್ಲ. ಆದರೆ ಆಚಾರ್ಯ ಹೇಳ್ತಾರೆ, ಈ ಪ್ರವೃತ್ತ ಎಂಬ ಗ್ರಂಥದ ಒಳಗೆ, ಸ್ವಾಧ್ಯಾಯ ತತ್ವ ಎಂಬ ಗ್ರಂಥದ ಒಳಗೆ ಸಂಯೋಜನ ಅಸಂಯೋಜನೆಗಳಿಗೆ ಬ್ರಾಹ್ಮಣದ ವಾಕ್ಯದಲ್ಲಿ ಹೇಳುವ ಫಲಗಳು ಫಲ ಇಲ್ಲ ಅಂತಲ್ಲ. ಫಲ ಇಲ್ಲ, ಬರೀ ಅರ್ಥವಾದ. ಅರ್ಥವಾದಂದರೆ ಏನರ್ಥ? ಅದನ್ನು ಸಂಯೋಜನೆ ಮಾಡುವುದು, ಮಾಡದೇ ಇರುವುದರಲ್ಲಿ ತಾತ್ಪರ್ಯ ಹೊರತು ಫಲದಲ್ಲಿ ತಾತ್ಪರ್ಯವಿಲ್ಲ ಅಂತ ಅನ್ನಬಾರದು. ಫಲನೂ ಅದು. ಯಾಕೆ?
ಛಂದಸಾಂ ಕೃಚ್ಛ್ರಾತ್ ಅಂತ ಛಂದಸ್ಸುಗಳನ್ನು ಒಂದಕ್ಕೊಂದು ಜೋಡಿಸೋದು ಕಷ್ಟಕರ. ಅದನ್ನು ಸಂಯೋಜನೆ ಮಾಡುವ ಕಾಲಕ್ಕೆ ಅದನ್ನು ಪಠನ ಮಾಡತಕ್ಕಂಥ ಹೋತೃವಿಗೆ ಕಷ್ಟ ಉಂಟಾಗ್ತದೆ. ಆದರೆ ಇದು ಪಾಪಕರವಲ್ಲ. ಏಕಾದಶಿ ಮಾಡೋದರಿಂದ ಬಾಯಾರಿಕೆ ಆಗ್ತದೆ, ಹಸಿವೆ ಆಗ್ತದೆ, ಭಾಳ ಕೆಲಸ ಆಗಂಗಿಲ್ಲ, ಕಷ್ಟಕರ. ಅದರ ಉಪವಾಸ ಕೊಡೋದ್ರಿಂದ ಪಾಪ ಬರ್ತದೇನು ಮತ್ತೆ ಬರೋಂಗಿಲ್ಲ, ಕಷ್ಟಕರದ. ಆದರೂ ಆ ಶ್ರಮದಿಂದ ಅವನ ಶ್ರಮ ಆದಾಗ ಮುಖದ ಕಾಂತಿ ಕ್ಷೀಣ ಆಗ್ತದೆ. ಇದು ಆ ಕ್ಷೀಣ ಆಗಬಾರ್ದಂತ ಯಾರು ಇಚ್ಛಾ ಮಾಡ್ತಾರೋ ಅವ್ರು ಏನು ಮಾಡಬೇಕು, ಆ ಹೋತೃವಿನಿಂದ ಅಂದರೆ ಯಜ್ಞದಲ್ಲಿ ಮಾಡ್ತಕ್ಕಂಥ ಪುರೋಹಿತರಿಂದ ಅಥವಾ ತಾನೇ ಸಂಯೋಜನೆ ಇಲ್ಲದೇ ಇದ್ದಂಥ ಮಂತ್ರಶಂಸನವನ್ನು ಮಾಡಬೇಕು. ಇಷ್ಟೇ. ಅಂದರೆ ಸಂಯೋಜನೆ ಇಲ್ಲದೇ ಇದ್ದಂಥ ಮಂತ್ರವನ್ನು ಅಂತ ಬಿಟ್ಟರೆ ಆ ಶ್ರಮದಿಂದ ಆಗುವ ಮುಖದ ಕಾಂತಿಯು ಕ್ಷಯ ಆಗುವುದಿಲ್ಲ. ಅದಕ್ಕೆ ಸಂಯೋಜನೆ ನಿಂದ ಮಾಡೋಂಗಿಲ್ಲ. ಅಸಂಯೋಜನವನ್ನು ಹೊಗಳುತ್ತದೆ. ಸಂಯೋಜನೆ ಮಾಡಿದರೆ ಪಾಪವನ್ನು ನಾಶ ಮಾಡುವ ಫಲ. ಪಾಪಾನಂ ಅಪಜಗಾಂಸೋಶ್ಯಾತ್ ಅಂತದ್ದು. ಹೀಗಾಗಿ ಎರಡೂ ವಿರುದ್ಧಾರ್ಥಗಳೇ ಇಲ್ಲ. ಇನ್ನು ಸಂಯೋಜನೆ ಮಾಡಿದರೆ ಅಂದರೆ ಒಂದು ಮಂತ್ರವನ್ನು ಇನ್ನೊಂದು ಮಂತ್ರಕ್ಕೆ ಸಂಯೋಜನೆ ಮಾಡಿದರೆ ಪಾಪ ಪರಿಹಾರ ಮಾಡುವುದೇ ಯಜಮಾನಿಗೆ ಫಲ ಅಂತ ಸ್ವಾಧ್ಯಾಯ ತತ್ವ ಗ್ರಂಥದಲ್ಲಿ ಹೇಳ್ತಾರೆ. ಇನ್ನು ಇದರಿಂದ ಬರೀ ಪಾಪ ಪರಿಹಾರ ಅಷ್ಟೇ ಅಲ್ಲ, ಸಂಯೋಜನೆ ಮಾಡಿ ಮಂತ್ರವನ್ನು ಅಂದರೆ ಏನು ಐಶ್ವರ್ಯದ ಸ್ಥೈರ್ಯ ಆಗ್ತದೆ, ಐಶ್ವರ್ಯ ಗಟ್ಟಿಯಾಗಿ ಉಳಿತದೆ. ಮತ್ತು ಸಂಯೋಜನೆ ಮಾಡದೇ ಇದ್ದರೆ ಯಜಮಾನನ ಆಪತ್ತಿಯ ಪರಿಹಾರ ಅಂದರೆ ಅನೇಕ ಕಷ್ಟಗಳ ಪರಿಹಾರ. ಮತ್ತು ಹೋತೃವಿನ ಮುಖದ ಕಾಂತಿಯೂ ಚೆನ್ನಾಗಿ ಬೆಳೀತದೆ. ಆದ್ದರಿಂದ ಇಲ್ಲಿ ಯಾವುದೇ ವಿರೋಧವಿಲ್ಲ. ಇನ್ನು ಇತಸ್ತತೋ ವಿಶೇಷೇಣ ಧೃತಂ ವಿಧೃತಂ, ಇನ್ನಿಷ್ಟು ಈ ಮಂತ್ರದ ಅರ್ಥವನ್ನು ವಿಸ್ತಾರವಾಗಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಪಾಪಾನಾಂ ವ್ಯತಿಶಕ್ತಂ ವಿನಾಶಕಂ ಧನಸ್ಯ ವ್ಯತಿಸಂಗೇನ ವ್ಯತಿಸಂಗೋ ಅವಿನಾಶಕಃ ಅಂತ. ಇಲ್ಲಿ ಒಂದು ಮಾತು ಏನು, ವ್ಯತಿಶಕ್ತ ಅಂದರೆ ಏನು? ಅಂದರೆ ವಿಶೇಷವಾಗಿ ಏನು, ಮುಂದಿನ ಮಂತ್ರ ಹಿಂತರೋದು, ಹಿಂದಿಂದು ಮುಂತರೋದು ಅಂದರೆ ಇದನ್ನು ಹಿಂಗೆ ಅದಕ್ಕೆ ಒಂದಕ್ಕೊಂದು ಸೇರಿಸೋದಕ್ಕೆ ವಿರುದ್ಧ ಅಂತ. ಈ ವಿರುದ್ಧ ಮಂತ್ರ ಅನ್ನೋದರಿಂದ ಜೀವನಿಗೆ ಪಾಪ ಹತ್ಕೊಂಡಿರ್ತದೆ, ಸಂಪೃಕ್ತ ಆಗಿತ್ತು. ಆಮೇಲೆ ಮಂತ್ರಗಳ ಅಕ್ಷರಗಳನ್ನು ಒಂದಕ್ಕೊಂದು ಜೋಡಿಸಿದರೆ ಅಂದರೆ ಮಂತ್ರಗಳಿಗೆ ಅಕ್ಷರಗಳು ಜೋಡಿಸ್ತೀರಿ, ಜೀವನಿಗೆ ಪಾಪ ಹತ್ತಿರ್ತದೆ. ಅಲ್ಲಿ ಮಂತ್ರಗಳು ಹತ್ಕೊಂಡಿರ್ತವೆ, ಎರಡೂ ಹತ್ಕೊಂಡಿದ್ದೆ. ಇಲ್ಲಿ ಪಾಪ ಹತ್ತಿದ್ದನ್ನು ಪರಿಹಾರ ಮಾಡಲಿಕ್ಕೆ ಹತ್ತಿದ ಮಂತ್ರಗಳು ಪರಿಹಾರಕ್ಕೆ. ಇಲ್ಲಿ ಪಾಪ ಹತ್ತಿವೆ, ಅಲ್ಲಿ ಮಂತ್ರಗಳು ಒಂದಕ್ಕೊಂದು ಹತ್ಕೊಂಡ. ಅವಾಗೇನು ಮಾಡಬೇಕು, ಈ ಹತ್ತಿದ ಪಾಪ ನಿವಾರಣೆ ಮಾಡಲಿಕ್ಕೆ ಹತ್ತಿದ ಮಂತ್ರಗಳೇ ಪರಿಹಾರಕ್ಕೆ. ಸುಂದರವಾದಂಥ ದೃಷ್ಟ. ಯಾಕೆ ಸದೃಶೈವ ಯತಶ್ಯಾತ್ ನವಿನಾಶಕಂ. ಇಲ್ಲಿ ಹತ್ತುವಿಕೆ ಸಾದೃಶ್ಯ ಎರಡೋದಕ್ಕೂ ಅಲ್ವಾ. ಅಲ್ಲಿ ಮಂತ್ರಗಳು ಒಂದಕ್ಕೊಂದು ಹತ್ಕೊಂಡ, ಹಿಂದಿಂದ ಮುಂದಿಂದ. ಇದು ಪಾಪ ಹತ್ಕೊಂಡದ. ಹೀಗಾಗಿ ಹತ್ತುವಿಕೆ ಎಂಬ ಸಾದೃಶ್ಯ ಎರಡೂ ಕಡೆಗೆ ಇರುವುದರಿಂದ ಏನು ಮಾಡ್ತು, ಈ ಸಂಯುಕ್ತ ಮಂತ್ರಗಳು ಸಂಯುಕ್ತವಾದ ಪಾಪ ನಿವಾರಕವಾಗಿವೆ ಅಂತ ಅರ್ಥ.
ತಥಾಪಿ ಅಪ್ರಾಪ್ತನಾಶಶ್ಚ ಧನಶ್ಚ ಬಲವತ್ವತಃ ಶಕ್ನುಯಾತ್. ಆದರೂ ಧನ ಸಂಪತ್ತು ಜೀವಿಗೆ ಹತ್ಕೊಂಡಿರಂಗಿಲ್ಲ, ಅದು ಬೇರೆ ಇಡ್ಬೋದು. ಪಾಪ ಹೆಂಗೆ ಹತ್ಕೊಂಡಿರ್ತದೆ ಅಂಟು ಹತ್ಕೊಂಡಂಗೆ ಧನ ಸಂಪತ್ತು ಹತ್ಕೊಂಡಿರಂಗಿಲ್ಲ. ಅದಕ್ಕೆ ಸಂಯೋಜನ ಇರ್ತಕ್ಕಂಥ ಮಂತ್ರ ಬೇಕಾಗಿಲ್ಲ. ಅದು ಏನೋ ಇಲ್ಲಿ ಸಂಯುಕ್ತ ಅಂದರೆ ಒಂದು ಅಕ್ಷರಗಳನ್ನು ಕೂಡಿಸಿ ತಯಾರು ಮಾಡಿದ ಮಂತ್ರಗಳು ಪಾಪನಾಶಕ, ಸಂಪತ್ತು ನಾಶಕ ಆಗಂಗಿಲ್ಲ. ಯಾಕೆ? ಸಂಪತ್ತು ಹತ್ಕೊಂಡಿರಂಗಿಲ್ಲ, ಸಂಪತ್ತು ಬಿಟ್ಟೇ ಇರ್ತದೆ. ಹೀಗಾಗಿ ಆ ಸಂಪತ್ತನ್ನು ನಾಶ ಮಾಡುವುದಿಲ್ಲ. ಅಥವಾ ಧನ ಸಂಪತ್ತು ಜೀವರಾಶಿಗಳಿಗೆ ಭಗವಂತನ ಇಚ್ಛೆಯಿಂದ ಬಂದಿರ್ತದೆ. ಹಾಗಾಗಿ ಇಚ್ಛೆಯನ್ನು ಹತ್ಕೊಂಡಂಗೆ ಅದು. ಆದರೆ ಈ ಸಂಯುಕ್ತವಾದ ಮಂತ್ರಗಳು ಧನವನ್ನು ನಾಶ ಮಾಡುವುದಿಲ್ಲ. ಯಾಕಿಲ್ಲ ಹೇಳಿ? ಜೀವರಾಶಿಗಳಿಗೆ ಧನ ಹೋಗಬೇಕಂತ ಇಚ್ಛೆ ಇರೋಂಗಿಲ್ಲ. ಇಚ್ಛೆ ಇದ್ದರೆ ಅವು ಹೋಗ್ತಾವೆ. ಆದ ಕಾರಣ ಏನಾಯಿತು? ಪ್ರಬಲವಾಗಿರ್ತಕ್ಕಂಥ ಧನ ಸಂಪತ್ತು ನಾಶ ಮಾಡಲು ಸಂಯುಕ್ತವಾದ ಮಂತ್ರಗಳು ಶಕ್ತವಲ್ಲ. ಆಪಿ ಅಪ್ರಾಪ್ತ ಧನಶ್ಚ ಬಲವತ್ವತಃ ಶಕ್ನುಯಾತ್ ನ ಶಕ್ನುಯಾತ್ ವಿನಾಶಾಯ. ಯಾಕೆ? ಪಾಪಶ್ಚೇಚ್ಛಾ ಸಮೇಧಿತ. ಆದರೆ ಪಾಪದ ನಾಶ ಆಗೋದು ಇಚ್ಛೆ ಆಯ್ತು, ಧನನಾಶ ಇಚ್ಛೆ ಇರೋಂಗಿಲ್ಲ. ಆದ ಕಾರಣ ಪಾಪದ ನಾಶವೇ ಆಗ್ತದೆ ಹೊತ್ತು ಧನನಾಶ ಆಗುವುದಿಲ್ಲ. ಸಂಸೃಷ್ಟಂ ಸ್ಯಾದ್ ವಿನಾಶಾಯ ನಹಿ ಇಚ್ಛಾ ಧನ ಸಂಕ್ಷಯ. ನೋಡಿ, ಸಂಸೃಷ್ಟಂ ಅಂದರೆ ಸಂಸೃಷ್ಟ ಮಂತ್ರಗಳಂದ್ರೆ ಹಿಂದಿನ ಮುಂದಿನ ಅಕ್ಷರಗಳ ಹತ್ತಿದ ಮಂತ್ರಗಳು ಪಾಪನಾಶಕ್ಕೆ ಕಾರಣವಾಗುತ್ತವೆ. ನೈ ಇಚ್ಛಾ ಧನ ಸಂಕ್ಷಯೇ, ಧನವನ್ನು ನಾಶ ಮಾಡಲು ಇಚ್ಛಾ ಇರಂಗಿಲ್ಲ. ಹೀಗಾಗಿ ಅದು ನಾಶ ಮಾಡೋಂಗಿಲ್ಲ ಅಂಥೇಳಿ. ಯಾಕೆ ಹೇಳಿ? ಧನನಾಶವಾಗಬೇಕಂತ ಅವ್ನಿಗೆ ಇಚ್ಛೆ ಇರೋಂಗಿಲ್ಲ. ಪಾಪನಾಶಗಳು ಹೆಂಗೆ ಇಚ್ಛೆ ಆಗ್ತದೆ, ನನ್ನ ಹಣನಾಶ ಇಚ್ಛೆ ಇರೋಂಗಿಲ್ಲ. ಆದ್ದರಿಂದ ಏನಾಯಿತು? ಅಲ್ಲಿ ಪಾಪನಾಶವಾಗಬೇಕೆಂಬ ಇಚ್ಛಾ ಇರೋದರಿಂದ ಇಲ್ಲಿ ಹತ್ತಿದ ಮಂತ್ರಗಳು ನಾಶ ಮಾಡ್ತಾರೆ, ಪ್ರಬಲ ಆಗಿದೆ. ಇಲ್ಲಿ ಧನನಾಶವಾಗಬೇಕಂತ ಇಚ್ಛಾ ಇಲ್ಲ, ಹೀಗಾಗಿ ಧನನಾಶ ಆಗುವುದಿಲ್ಲ. ದುರ್ಬಲವಾಗಿರತಕ್ಕಂಥ, ಯಾಕಂದರೆ ಜೀವನ ಇಚ್ಛಾ ಇರ್ತದೆ ಪ್ರಬಲವಾಗಿ, ದುರ್ಬಲವಾಗಿರ್ತಕ್ಕಂಥ ಈ ಮಂತ್ರವು ಧನ ಸಂಪತ್ತಿ ನಾಶ ಮಾಡಲಿಕ್ಕೆ ಕಾರಣವಾಗುವುದಿಲ್ಲ. ಇನ್ನು ವ್ಯತಿರಿಕ್ತ ಇವ ಅಂತಂದ್ರೆ ಪಾಪಗಳ ಸಂಸಾರವನ್ನು ಹತ್ಕೊಂಡಿರ್ತಾವೆ, ಅದು ಮೋಕ್ಷವನ್ನು ಹತ್ಕೊಂಡಿರಂಗಿಲ್ಲ. ಏನು? ಆದ ಕಾರಣ ಸಂಪರ್ಕ ಅಸಂಪರ್ಕ ಇವೆರಡೂ ವಿರುದ್ಧವಾದಂಥವು ಅಂತ ಹೇಳಿದ್ದಾರೆ. ವ್ಯತಿರಿಕ್ತ ಇವ ವೈ ಪುರುಷ ಪಾಪ್ಮನ ವ್ಯತಿರಿಕ್ತಮೇವಾಸ್ಮೈ ತತ್ಪಾಪ್ಮಾನಂ ಶಮಲಂ ಅಪಹಂತಿ ಅಂತ. ಉದಾಹರಣೆ ಇದನ್ನೇ ಸ್ವಲ್ಪ ಗಟ್ಟಿಮುಟ್ಟು ಹೇಳ್ತಾರೆ. ಏನೋ ವ್ಯತಿರಿಕ್ತ ಇವ ವೈ ಪುರುಷಂ ಪಾಪ್ಮನ, ಇದರ್ಥ ಹೇಳ್ತಾರೆ. ಪಾಪ ಏನಾಗಿದೆ ಹೇಳ್ರಿ? ಜೀವನಿಗೆ ಅಂಟಿಕೊಂಡಿರ್ತದೆ. ಬೇಡ ಬಾ ಪಾಪ ಹೋಗು ಅಂತೀವಿ ಅಷ್ಟೇ, ಅದಕ್ಕೆ ಹೋಗಂದ್ರೂ ಹೋಗಂಗಿಲ್ಲ. ಅದು ಧನ ಸಂಪತ್ತು ಬೇಡ ಅಂದ್ರೆ ಬಿಟ್ಬಿಡ್ತೀವಿ. ಈ ಕೈ ಒಳಗೆ ರೊಕ್ಕ ಅದ ಬೇಡ ಇಟ್ಬಿಡ್ತೀವಿ. ಪಾಪ ಬಿಡ್ಲಿಕ್ಕೆ ಬರೋಂಗಿಲ್ಲ ಏನ್ರಿ? ಅದ ಕಾರಣ ಪಾಪಕ್ಕೆ ಸಂಯೋಜನ, ಮಂತ್ರಕ್ಕೂ ಸಂಯೋಜನ. ಹೀಗಾಗಿ ಸಂಯುಕ್ತ ಮಂತ್ರ ಸಂಯುಕ್ತ ಪಾಪವನ್ನು ಹೋಗಿಸ್ತದೆ. ಆದರೆ ಸಂಯುಕ್ತ ಮಂತ್ರ ಸಂಯುಕ್ತ ಧನಕ್ಕೆ ನಾಶ ಆಗಂಗಿಲ್ಲ. ಯಾಕೆ? ಅದು ಧನ ಸಂಯುಕ್ತ ಆಗಿರೋಂಗೇ ಇಲ್ಲ. ಈ ಪ್ರಕಾರ ಇದನ್ನೇ ಅತ್ಯುತ್ತಮವಾಗಿ ಹೇಳಿದ್ದಾರೆ. ಅಂತೂ
ಅರ್ಥ ಏನು? ಬರೀ ಮಂತ್ರ ಪಠನ ಮಾಡೋದ್ರಿಂದ ಪಾಪನಾಶ ಆಗಂಗಿಲ್ಲ. ನಾಶ ಸ್ವಲ್ಪ ಆಗ್ತದೆ. ಭಗವದ್ ಧ್ಯಾನದಿಂದಲೂ ಪಾಪನಾಶ ಆಗ್ತದೆ. ಅದನ್ನು ಮುಂದಿನ ಮಂತ್ರ ಹೇಳಿ. ಏವಂ ಭೂತೇನ ಶಂಸನೇನ ಪಾಪ್ಮಾನಮಪಹಂತಿ ಶಮಲಂ ರಾಗಾದಿಕಂಚ ಪಾಪಶ್ಚ ಪೃಥಗುಕ್ತೇ. ಇವಂ ಭೂತೇನ ವಿಚಾರ ಬಂತು. ಇವಂ ಭೂತೇನ ಅಂದ್ರೆ ಈ ರೀತಿಯಾಗಿ ಶಸ್ತ್ರಮಂತ್ರಗಳಂದರೆ ಸಂಯೋಜನೆ ಮಾಡಿದ ಮಂತ್ರಗಳ ಪಾರಾಯಣದಿಂದ ಸಂತುಷ್ಟನಾಗಿರತಕ್ಕಂಥ ಪರಮಾತ್ಮ ಪಾಪ ಪರಿಹಾರ ಮಾಡ್ತಾನೆ ಅಂತ ಹೇಳಿ. ಏವಂ ಭೂತೇನ ಶಂಸನೇನ. ಏವಂ ಭೂತೇನ ಅಂದರೆ ಅರ್ಥ ಹಿಂದಿನ ಮುಂದಿನ ಅಕ್ಷರಗಳನ್ನು ಜೋಡಣೆ ಮಾಡಿ ಶಸ್ತ್ರಮಂತ್ರವನ್ನಾಗಿ ಮಾಡಿ ಅನ್ನುವುದರಿಂದ ಸಂತುಷ್ಟ ಆಗ್ತಾನೆ ಪರಮಾತ್ಮ. ಓಹೋ, ಇವನು ಭಾಳ ಶ್ರಮಪಟ್ಟು 12 ಅಕ್ಷರವುಳ್ಳ ಈ ಮಂತ್ರವನ್ನು 16 ಅಕ್ಷರವುಳ್ಳದ್ದನ್ನಾಗಿ ಮಾಡಿದ್ದಾನೆ. ಇವನಿಗೆ ಬಹಳ ಯೋಗ್ಯವಾದಂಥ ಫಲ ಕೊಡಬೇಕಂತ ಹೇಳಿ ಪರಮಾತ್ಮ ಅವನ ಪಾಪವನ್ನು ನಾಶ ಮಾಡ್ತಾನೆ. ಇಲ್ಲಿ ಶಮಲ ಅಂತಂದರೆ ರಾಗ, ಅಂದರೆ ಒಂದು ವಸ್ತುವಿನ ವಿಶೇಷ ಆಸಕ್ತಿ, ಅದನ್ನೂ ಪರಮಾತ್ಮ ನಾಶ ಮಾಡ್ತಾನೆ. ಶಮಲ ಶಬ್ದಕ್ಕೆ ಪಾಪಂತೂ ಅರ್ಥದ, ರಾಗಂತೂ ಅರ್ಥದ. ಇಲ್ಲಿ ಪಾಪ ಅಂತ ಮಾಡಬಾರ್ದು, ಯಾಕಂದರೆ ಪಾಪ ಅಂತ ಪ್ರತ್ಯೇಕವಾದ ಶಬ್ದದ ಇದೆ. ಏನು ಶಮಲಂ ಪಾಪಮುದ್ದಿಷ್ಟಂ ರಾಗದ್ವೇಷಾದಿಕಂ ತಥಾ. ರಾಗದ್ವೇಷಕ್ಕೂ ಶಮನ, ಅಪರಾಧಕ್ಕೂ ಶಮನ ಅಂತ. ಮಲಂಚ ಶಮನಂ ಇದು, ಮಲಕ್ಕೂ ಶಮನ ಅಂತ. ಈಗ ಇದು ಹೇಳಿ. ಏವಂ ಉಪಾಸ್ತೆ ಸೋಪಿ ಪಾಪ್ಮಾನಂ ಉಪಹಂತಿ. ಈ ರೀತಿ ಇಲ್ಲಿ ಹೇಳಿದ ವಿಚಾರವನ್ನು ಯಾರು ಚೆನ್ನಾಗಿ ತಿಳ್ಕೋತಾರಲ್ಲ ಅವರೂ ಪಾಪ ನಷ್ಟರಾಗ್ತಾರೆ. ಅಂದರೆ ಇವೆಲ್ಲ ಮಾಡೋಣದಿಂದ ಮನುಷ್ಯನ ಹತ್ತಿದ ಪಾಪ ನಾಶವಾಗುತ್ತವೆ ಈ ಮಂತ್ರ ಉಚ್ಚಾರದಿಂದ ಅಂತ ಯಾರು ತಿಳ್ಕೋತಾರಲ್ಲ ಅವನು ಪಾಪ ಹೋಗ್ತು. ಅವ್ನು ಪಠನ ಮಾಡೋಕೆ ಕಾಣಿಲ್ಲ, ಬರೀ ತಿಳ್ಕೊಂಡ್ರೆ ಅವನು ಪಾಪ. ಕಾಶಿ ಯಾತ್ರೆಯನ್ನು ಮಾಡೋಂಗಂತಲೂ ಪಾಪ ಹೋಗೇ ಹೋಗ್ತದೆ. ಕಾಶಿ ಯಾತ್ರೆ ಮಾಡಿದವನಿಗೆ ಪಾಪ ಹೋಗುತ್ತದೆ ಎಂಬುದರ ವೇದ, ಅದು ತಿಳ್ಕೊಂಡ್ರೂ ಪಾಪ ಹೋಗ್ತದೆ. ಅದನ್ನು ಇದಕ್ಕೆ ಆಚಾರ್ಯ ಪ್ರವೃತ್ತ ಎಂಬ ಗ್ರಂಥದ ಇದು ಹೇಳ್ತಾರೆ. ಏನು? ವೃಕ್ಷ ಸಂಯುಜ್ಯಮಾನಸು ಪ್ರೋಚ್ಯಮಾನಂ ಜನಾರ್ದನಂ. ಅಂದರೆ ಹಿಂದಿನ ಮುಂದಿನ ಅಕ್ಷರಗಳನ್ನು ಸಂಯೋಜಿಸಿದಾಗ ಶಸ್ತ್ರಮಂತ್ರ ಆಗ್ತದಲ್ಲ, 16 ಅಕ್ಷರದ ಮಂತ್ರ ಆಗ್ತದಲ್ಲ, ಅದನ್ನು ಚೆನ್ನಾಗಿ ಪಠನ ಮಾಡ್ತಾನಲ್ಲ, ಆ ಮಂತ್ರಗಳಿಂದ ಪ್ರತಿಪಾದ್ಯಾದವನು ಜನಾರ್ದನ. ಅಂದರೆ ವೃಕ್ಷ ಸಂಯುಜ್ಯಮಾನಸು ವೃಕ್ಷು ಪ್ರೋಚ್ಯಮಾನಂ. ಇಷ್ಟೆಲ್ಲ ಸಂಯೋಜನೆ ಮಾಡಿದ ಆ ಋಚಗಳಿಂದ ಪ್ರತಿಪಾದ್ಯನಾದವನು ಯಾರು? ಜನಾರ್ದನ ಪರಮಾತ್ಮ ಅಂತ ಯಾರು ತಿಳ್ಕೋತಾನು. ಪೂಸಂ ಸಂಸೃಷ್ಟ ಪಾಪಶ್ಯ ವಿನಿಹಂತಾರ ವಿಶೇಷತಃ. ಅವನಿಗೆ ಮನುಷ್ಯನಲ್ಲಿ ಅನಾದಿ ಕಾಲದಿಂದ ಹತ್ತಿಕೊಂಡು ಬಂದ ಪಾಪಗಳನ್ನು ಆ ಜನಾರ್ದನ ನಿಹಂತಾರಂ, ಅವನೇ ನಾಶ ಮಾಡುವವ. ಅದು ವಿಶೇಷತಃ ತತ್ಪ್ರಸಾದೇನ, ಮುಂದೆ ವಿಶಿಷ್ಟವಾಗಿ ಜ್ಞಾನದಿಂದ ಪ್ರಸಾದದಿಂದ ಮುಕ್ತನಾದವನಿಗೆ ಪಾಪ ಸಂಸೃಷ್ಟತಾಮಪಿ ಧ್ಯಾಯನ್. ಮತ್ತು ಈ ರೀತಿಯಾಗಿ ಮಾಡಿದವನಿಗೆ ಪಾಪವು ಸಂಸೃಷ್ಟವಾಗುವುದಿಲ್ಲ ಅಂತ ಧ್ಯಾನವನ್ನು ಮಾಡ್ತಾ ಕರ್ಮಾಣಿ ಅಕೃತ್ವಾಪಿ ಮುಚ್ಚತೆ. ನೋಡಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಅನುಗ್ರಹದಿಂದ ಈ ಸಂಯುಕ್ತ ಮಂತ್ರಗಳನ್ನು ಪಠನ ಯಾವ ಮಾಡ್ತಾನೋ, ಈ ಮಂತ್ರಗಳಿಗೆ ಭಗವಂತೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಯಾಕೆ ತಿಳ್ಕೊಂಡಂತಾನೋ ಅವನ ಪಾಪ ಎಲ್ಲ ಹೋಗ್ತದೆ. ಹೀಗೆ ಪಾಪವು ಈ ರೀತಿಯಾಗಿ ನಾಶವಾಗುತ್ತದೆ ಅಂತ ಯಾಕೆ ತಿಳ್ಕೋತಾನಲ್ಲ, ಧ್ಯಾನ ಮಾಡ್ತಾನಲ್ಲ, ಅವನು ಕರ್ಮಾಣಿ ಅಕೃತ್ವಾಪಿ, ಅವನ ಕರ್ಮಗಳನ್ನು ಮಾಡದೇನೆ ಅದಕ್ಕೆ ತಿಳ್ಕೊಂಡ್ರೂ ಅವನಿಗೆ ಎಲ್ಲ ಪಾಪಗಳನ್ನು ಮುಕ್ತರಾಗ್ತಾನೆ. ಮುಚ್ಚತೆ ಸರ್ವಪಾತಕೈ. ಅಂದರೆ ಅರ್ಥ ಆಯ್ತಿಲ್ಲ? ದೇವರು ಪಾಪನಾಶ ಮಾಡತಕ್ಕಂಥವನು, ಸಂಯುಕ್ತ ಮಂತ್ರಗಳಿಂದ ಪ್ರತಿಪಾದ್ಯನಾದವನು ದೇವರು ಅಂತ ಇತ್ಯಾದಿ ವಿಚಾರ ತಿಳ್ಕೊಂಡು ಭಗವದ್ ಧ್ಯಾನವನ್ನು ಯಾವ ಮಾಡ್ತಾನೋ ಅವನು ಕರ್ಮಗಳನ್ನು
ಸಂಕೋಚವಾಗಿ ಮಾಡಿದರೂ ಅವನಿಗೆ ಮೋಕ್ಷ ಪಾಪದಿಂದ ಅವನಿಗೆ ಮೋಚನವಾಗಿದೆ. ಈ ರೀತಿಯಾಗಿ ಇದು ಟಿಪ್ಪಣಿಕಾರರು ಸ್ವಲ್ಪ ಸಂಖ್ಯಾ ಮಾಡ್ಕೊಂಡು ಪರಿಹಾರ ಮಾಡಿಕೊಂಡಿದ್ದಾರೆ. ಏನು? ಧ್ಯಾಯನ್ನ ಕರ್ಮಾಣಿ ಅಕೃತ್ವಾಪಿ ಮುಚ್ಚತೆ ಅಂತಂದ್ರಲ್ಲ, ಅಂದರೆ ಕರ್ಮಗಳನ್ನು ಮಾಡದೇ ಇದ್ದರೂ ಬರೀ ಹೀಗೆ ತಿಳ್ಕೊಂಡು ಧ್ಯಾನ ಮಾಡಿದರೂ ನಮಗೆ ಪಾಪ ನಾಶವಾಗ್ತದೆ ಅಂತಂದರೆ ಹೇಗೆ? ಬರೀ ನಾವು ಜ್ಞಾನಧ್ಯಾನಾದಿಗಳಿಂದಲೇ ಪಾಪ ನಾಶ ಮಾಡಿಕೊಂಡೇ ಬಂದರೆ ಮತ್ತು ಕರ್ಮ ಯಾಕೆ ಮಾಡಬೇಕು? ಇಲ್ಲ, ಹಂಗಲ್ಲ. ಈ ಜ್ಞಾನಪೂರ್ವಕವಾಗಿ ಮಾಡಿರತಕ್ಕಂಥ ಕರ್ಮಗಳು ಪಾಪಕ್ಕೆ ಪರಿಹಾರಕವಾಗಿ. ಅಂದರೆ ಏನಾಯಿತು? ಅಂತತೋಗತ್ವ ಜ್ಞಾನದಿಂದಲೇ ಪಾಪ ಪರಿಹಾರದಂಗಾಯ್ತು. ಬರೀ ಕರ್ಮ ಮಾಡೋದು ವ್ಯರ್ಥ ಅಂತ ಆಕ್ಷೇಪ ಆಚಾರಗಳು ಇಲ್ಲಿ ಹಿಂಗೆ ತಿಳ್ಕೋಬೇಕು. ಯಾವನು ಹಿಂಗೆ ತಿಳ್ಕೋತಾನೋ ಅವನಿಗೆ ಪಾಪ ಪರಿಹಾರ ಆಗ್ತದೆ ಅಂತ ಹಿಂಗೆ ಸಾಮಾನ್ಯವಾಗಿ ಅಷ್ಟೇ ಅರ್ಥ ಅಲ್ಲ. ಯಾವನು ಈ ರೀತಿಯಾಗಿ ತಿಳ್ಕೊಂಡು ಧ್ಯಾನ ಮಾಡುತ್ತಾನೇನೋ ಅಂತ. ಏನು? ಯಾವ ಹಿಂಗೆ ತಿಳ್ಕೋತಾನ ಬರೀ ಪಾಪ ಪರಿಹಾರ ಅಲ್ಲ, ಹಿಂಗೆ ತಿಳ್ಕೊಂಡು ಧ್ಯಾನ ಮಾಡಬೇಕು, ಅವನು ಪಾಪ ಪರಿಹಾರ. ಅದೇನಾಯ್ತು? ಧ್ಯಾನ ಮಾಡೋದೂ ಮುಖ್ಯ ಅಂದಂಗೆ. ಹಾಂ, ಧ್ಯಾನ ಕರ್ಮ ಇಲ್ಲಾರ್ದೇನೂ ಪಾಪ ಪರಿಹಾರ ಆಗುತ್ತೆ. ಧ್ಯಾನಕ್ಕೆ ಮಾಡಬೇಕು. ಮತ್ತು ಬರೀ ತಿಳ್ಕೋದು ಅಷ್ಟೇ ಅಲ್ಲ, ಧ್ಯಾನವನ್ನು ಮಾಡಬೇಕು. ನಿಜವಾಗಿ ಕರ್ಮದಕ್ಕಿಂತ ಧ್ಯಾನ ಕಷ್ಟ. ಧ್ಯಾಯನ್ ಕರ್ಮಾಣಿ ಅಕೃತ್ವಾಪಿ ಮುಚ್ಚತೆ ಸರ್ವಪಾತಕೈ. ಯಾವುದೇ ನಮ್ಮ ಕರ್ಮಗಳು ಪಾಪ ಪರಿಹಾರಕವಾಗಬೇಕಾದರೆ ಅದು ಜ್ಞಾನಪೂರ್ವಕವಾಗಿದೆ. ನಿಜ, ಅದು ಧ್ಯಾನಪೂರ್ವಕವಾಗಿರಬೇಕು ಅಂತ ಏನೇನಿಲ್ಲ, ಜ್ಞಾನಪೂರ್ವಕ ಆದರೆ ಸಹ. ಆದರೆ ಕೇವಲ ಧ್ಯಾನ ಪಾಪವನ್ನು ಪರಿಹಾರ ಮಾಡ್ತಿದ್ದರೆ ಕರ್ಮ ವ್ಯರ್ಥವಾಗುವುದು. ಧ್ಯಾನವನ್ನು ಮಾಡತಕ್ಕಂಥ ವ್ಯಕ್ತಿ ಅತ್ಯುತ್ತಮ ಕರ್ಮಗಳನ್ನು ಮಾಡಿದರೆ ವಿಶೇಷವಾದಂಥ ಫಲ ಬರ್ತದೆ. ಹೀಗಾಗಿ ಅದು ವ್ಯರ್ಥವಾಗಿ. ಇಲ್ಲಿ ಕರ್ಮ ಅಂದರೆ ಯಾವುದು? ಟಿಪ್ಪಣಿಕಾರ ಹೇಳ್ತಾರೆ ಪ್ರಕೃತ. ಇಲ್ಲಿ ಕರ್ಮ ಅಂದರೆ ಯಾವುದಪ್ಪ? ಯಜ್ಞವನ್ನು ಮಾಡುವ ಕಾಲಕ್ಕೆ, ಜಪವನ್ನು ಮಾಡುವ ಕಾಲಕ್ಕೆ, ಸಂಯುಕ್ತವಾದ ಅಂದರೆ ಅಕ್ಷರಗಳನ್ನು ಜೋಡಣೆ ಮಾಡಿದ ಮಂತ್ರಗಳವಲ್ಲ, ಶಸ್ತ್ರಮಂತ್ರ, ಅದನ್ನು ಪಡಿಸುವುದೇ ಕರ್ಮ. ನಮ್ಮನ್ನು ಬಂಧನ ಮಾಡುವ ಭಿನ್ನ ಭಿನ್ನ ಕರ್ಮಗಳಲ್ಲ. ಇಲ್ಲಿ ಕರ್ಮ ಶಬ್ದಕ್ಕೆ ಅರ್ಥ ಏನು? ಶಸ್ತ್ರಮಂತ್ರ ಪಠನವೇ ಕರ್ಮ. ಈ ಪ್ರಕಾರವಾಗಿ ಟಿಪ್ಪಣಿಕಾರರು ಎಲ್ಲ ವಿಚಾರ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟಾಗಬೇಕು? 30. ಇನ್ನು ಮುಂದೆ ಶ್ರೀಮದಾಚಾರ್ಯರು ಮೀಮಾಂಸಾದಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಏನು ಹೇಳ್ತಾರೆ? ನಚ ಏವಮಾದಿವಾಕ್ಯಾನಾಂ ಸ್ವಾರ್ಥೇ ಪ್ರಾಮಾಣ್ಯಭಾವಃ ಸಿದ್ಧಾರ್ಥೇ ಪ್ರಾಮಾಣ್ಯಸ್ಯ ಸಾಧಿತತ್ವಾತ್ ಅವಿರೋಧಾಚ್ಚ ನಚ ಬಹುಹರ್ಥೇಷು ತಾತ್ಪರ್ಯಕಲ್ಪನೆ ಕಲ್ಪನಾ ಗೌರವಂ ವಚನೇನೈವ ಪ್ರತೀಯಮಾನತ್ವಾತ್ ಅರ್ಥಸ್ಯ ಕಲ್ಪನಾಭಾವಾತ್ ನಚ ವಾಚನಿಕಾರ್ಥಾಸ್ತಾತ್ಪರ್ಯಾರ್ಥ ಇತಿ ವಿಶೇಷಃ ತನ್ಮಾನಾಭಾವಾತ್. ಇಲ್ಲಿ ಅರ್ಥವಾದಕ್ಕೆ ಎಂದು ಅರ್ಥವಾದವನ್ನು ಹೇಳುವ ವಾಕ್ಯಗಳವಲ್ಲ ವೇದ. ಈ ವಾಕ್ಯಗಳಿಗೆ
ತಮ್ಮಿಂದ ಪ್ರತಿಪಾದ್ಯವಾದ ಅರ್ಥದಲ್ಲಿ ಪ್ರಾಮಾಣ್ಯವಿಲ್ಲ. ಈಗ ಹೇಳಿದ್ರು ಸಂಯೋಜನವನ್ನು ಮಾಡಿದರೆ ಪಾಪ ಬರ್ತದೆ, ಸಂಯೋಜನ ಮಾಡದೇ ಇದ್ದರೆ ಸಂಯೋಜನೆ ಮಾಡಿ ಪಾಪ ಬರಂಗಿಲ್ಲ ಅಂತ ಹೇಳಿ ಎರಡೂ. ಅಂದರೆ ಪಾಪವೇ ಅರ್ಥ, ಇದು ಫಲ. ಈ ಫಲವನ್ನು ಇದು ಮಾಡಿದರೆ ಇಂಥ ಫಲ ಅದ, ಇದು ಮಾಡಿದರೆ ಇಂಥ ಫಲ ಇಲ್ಲ ಅಂತ ಹೇಳ್ತಕ್ಕಂಥ ಫಲವನ್ನು ಹೇಳ್ತಕ್ಕಂಥ ಏನು ವಾಕ್ಯಗಳು ಅರ್ಥವಾದ ವಾಕ್ಯ. ಆದರೆ ಈ ಅರ್ಥವಾದ ವಾಕ್ಯಗಳಿಗೆ ಎಂದು ಸ್ವಾರ್ಥೆ ತಮ್ಮಿಂದ ಹೇಳಲ್ಪಡುವ ಅರ್ಥದಲ್ಲಿ ಪ್ರಾಮಾಣ್ಯವಿಲ್ಲ. ಯಾಕಿಲ್ಲ? ಅಂದರೆ ಈ ವಾಕ್ಯಗಳಿಗೆ ಪಾಪ ಪರಿಹಾರ ಮಾಡ್ತದೆ, ಪಾಪ ಪರಿಹಾರ ಮಾಡೋಂಗಿಲ್ಲ ಎಂಬ ಅರ್ಥವಾಗಿ ಪ್ರಯೋಜನ ಇಲ್ಲ. ಈ ಮುಖ್ಯ ಅರ್ಥ ಏನು? ಯಾಗವನ್ನು ಮಾಡಬೇಕು ಅಂತ ಇಲ್ಲೇ ಉದ್ದೇಶ. ಯಾಗವನ್ನು ಮಾಡಬೇಕು ಎಂಬ ವಿಷಯದಲ್ಲಿ ತಾತ್ಪರ್ಯದ ಹೊರತು ಅದಕ್ಕೆ ಈ ಫಲ ಬರ್ತದೆ ಆ ಫಲ ಬರ್ತದೆ ಎಂಬ ತಾತ್ಪರ್ಯ ಇಲ್ಲ ಅಷ್ಟೇ. ಫಲ ವಿಷಯದಲ್ಲಿ ಅರ್ಥವಾದವನ್ನು ಹೇಳುವ ವಾಕ್ಯಗಳಿಗೆ ಪ್ರಾಮಾಣ್ಯವಿಲ್ಲ. ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಯಾಕೆ ಹೇಳಿ? ವೇದವಾಕ್ಯಗಳು ನೀವು ಮುಂದೆ ಏನು ಮಾಡಬೇಕಾಗ್ಯದ ಕಾರ್ಯ ಅಂತದ್ದು, ಕಾರ್ಯ ನಿಮ್ಮ ಕೃತಿ, ನಿಮ್ಮ ಪ್ರಯತ್ನದಿಂದ ಸಾಧ್ಯವಾದದ್ದನ್ನು ವೇದ ಬೋಧನೆ ಮಾಡ್ತದೆ. ಈಗಾಗಲೇ ಯಾವ ಅದ್ರ ಬಗ್ಗೆ ಶಬ್ದಗಳ ಪ್ರವೃತ್ತ ಆಗಂಗಿಲ್ಲ. ಶಬ್ದಗಳು ನೋಡಿ, ಈಗೇನದ ಪುಸ್ತಕದ ಇದು ಪುಸ್ತಕ ಅದ ಅಂತ ಹಿಂಗೆ ಅವನ ಅಭಿಪ್ರಾಯ ಆಗಂಗಿಲ್ಲ. ಪುಸ್ತಕ ಅಂತ ಹೇಳ್ತಾನೆ, ನೋಡು ಅಂತ ಅರ್ಥ. ನೋಡು ಎಂಬ ಕಾರ್ಯದಲ್ಲಿಯೇ ಮುಖ್ಯದ ಪ್ರಯೋಜನ. ಆ ನೋಡು ಎಂಬ ಕಾರ್ಯಕ್ಕೆ ಅನ್ವಿತವಾಗಿ ಪುಸ್ತಕ ತೋರ್ತದೆ. ಆದರೆ ವಾಕ್ಯಗಳಿಗೆ ನೇರವಾಗಿ ಸಿದ್ಧವಾದ ವಸ್ತುವಿನ ತಾತ್ಪರ್ಯ ಇರೋಂಗಿಲ್ಲ. ಹಿಂಗೆ ಮೀಮಾಂಸಕರವಾದ ಹಿಂದೆ ಬಂದದಿಲ್ಲ ಅಲ್ವಾ? ಅದಕ್ಕೆ ಅವರಂತಾರ ಈ ಪಾಪ ಪರಿಹಾರ ಆಗ್ತದೆ, ಇದು ಸಿದ್ಧ ವಿಷಯ, ಇದು ಕಾರ್ಯವಲ್ಲ ಎಂದು. ಯಾಕೆ ಹೇಳಿದೆ? ಈ ಅರ್ಥವಾದ ವಾಕ್ಯಗಳಿಗೆ ಅರ್ಥವಾದ ಫಲವನ್ನು ಹೇಳುವ ವಾಕ್ಯಗಳಿಗೆ, ಉದಾಹರಣೆ ಪಾಪ ಪರಿಹಾರವಾಗುತ್ತದೆ ಇತ್ಯಾದಿ ಫಲ ವಿಷಯದಲ್ಲಿ ಅವುಗಳಿಗೆ ಅಭಿಪ್ರಾಯವಿದ್ದರೆ ಎಂಬತ್ತು ಹೇಳಿ ಪರಸ್ಪರ ವಿರೋಧ ಬರ್ತದೆ. ಆಗ ಹೇಳಿಲ್ಲ ಈ ಸಂಯೋಜನ ಮಂತ್ರ ಸಂಯೋಜನದಿಂದ ಏನು ಪಾಪ ಬರ್ತದೆ ಅಂತ ಒಂದು ಹೇಳಿ, ಮುಂದೆ ಸಂಯೋಜನದಿಂದ ಪಾಪ ಬರಂಗಿಲ್ಲ, ಪುಣ್ಯವೇ ಬರ್ತದೆ ಅಂತ ಒಂದು ವಾಕ್ಯ. ನೀವು ಫಲ ವಿಷಯನೇ ಅದರ ಮುಖ್ಯ ಉದ್ದೇಶ ಆದರೆ ಏನಾಯ್ತು? ವೇದವಾಕ್ಯಗಳೇ ಪರಸ್ಪರ ವಿರುದ್ಧ ಹೇಳ್ದಂಗೆ. ಆ ಫಲವನ್ನೇ ಪ್ರತಿಪಾದನೆ ಮಾಡ್ತಾ ಬಂದರೆ ವಿರುದ್ಧ ಆಯಿತು. ವಿರುದ್ಧವಾದಂತಹ ಅರ್ಥವುಳ್ಳ ವಾಕ್ಯಗಳು ಅಪ್ರಾಮಾಣ. ನಾವೆಲ್ಲ ವೇದ ಪ್ರಾಮಾಣ್ಯವಾದಿಗಳು, ವೇದಕ್ಕೆ ಅಪ್ರಾಮಾಣ್ಯ ಬಂದುಬಿಡ್ತು. ಆ ಅಪ್ರಾಮಾಣ್ಯವನ್ನು ಪರಿಹಾರ ಮಾಡಿ ನಾವೇನು ಮಾಡಬೇಕು? ಯಾಗದಲ್ಲಿ ತಾತ್ಪರ್ಯದ ಹೊರತು ಫಲ ತಾತ್ಪರ್ಯವಿಲ್ಲ ಅಂತ ಹಿಂಗೆ ಮಾಡಿಬಿಟ್ರೆ ಆಯಿತು. ಆ ಫಲಗಳು ಅಷ್ಟೇ ವಿರುದ್ಧ ಇರ್ಕೊಳ್ಳಿ ತೊಗೊಂಡು ನಾವೇನು ಮಾಡಿ ಆ ವಾಕ್ಯಗಳ ತಾತ್ಪರ್ಯ ಫಲದಲ್ಲಿ ಇಲ್ಲ, ಇದು ಯಾಗದಲ್ಲಿ ಅಲ್ಲ ಅಂತ ಹಿಂಗೆ ಮಾಡಿಬಿಟ್ಟರೆ ವೇದಗಳಿಗೆ ಏನಾಗ್ತದೆ ಹೇಳ್ರಿ? ವಿರುದ್ಧ ಅರ್ಥವನ್ನು ಹೇಳುವ ಒಂದು ಅಪ್ರಾಮಾಣ್ಯ ಬರಂಗಿಲ್ಲ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ನೇ ಛಂದಸಾಂ ಚುಚ್ಛ್ರಾತ್ ಅವಪದ್ಯೈ ಅಂತ ಶಸ್ತ್ರಮಂತ್ರ ಪಠನಕ್ಕೆ ಹೇಳ ಪಾಪ ಸಾಧನತ್ವ ಹೇಳ. ಯಹ ಪಾಪ್ಮಾನಂ ಅಪಜಿಘಾಂಸು ಸ್ಯಾತ್ ಅಂತ ಶಸ್ತ್ರಮಂತ್ರಗಳಿಗೆ ಪಾಪ ಪರಿಹಾರತ್ವ ಹೇಳ. ಅಲ್ಲಿ ಪಾಪ ಬರ್ತದೆ ಅಂತಾರೆ ಹೇಳ್ಯಾರ. ಹಾಂ, ತಾತ್ಪರ್ಯ ಏನಿದೆ? ಅರ್ಥವಾದ ವಾಕ್ಯಗಳು ಯಾಗವನ್ನು ಮಾಡ್ರಪ್ಪ ಅಂತ ಮುಖ್ಯವಾಗಿ ಉದ್ದೇಶದ ಈ ಫಲಗಳ ಬಗ್ಗೆ ಅದು ತಲೆ ಕೆಡಿಸ್ಕೊಂಡಿದ್ದೆ. ಯಾಕೆ? ಅವು ಅಂಗವಾಕ್ಯ, ವಿಧಿವಾಕ್ಯ, ವೇದನಾಗ ಎರಡು ವಿಧಿವಾಕ್ಯ, ಇದು
ಪ್ರಧಾನ, ಅಂಗವಾಕ್ಯ ಇದು ಅಪ್ರಧಾನ. ಬರಿ ವೇದಗಳಲ್ಲಿ ಅಂಗವಾಕ್ಯ ಮತ್ತು ವಿಧಿವಾಕ್ಯ ಅಂತ ಅಂಗವಾಕ್ಯ ಅಂದರೆ ಏನು? ಅಂಗವಾಕ್ಯ ಅಂದರೆ ನೇ ಛಂದಸಾಂ ಪೃಚ್ಛಾತ್ ಅವಪದ್ಯೈ, ಶಸ್ತ್ರಮಂತ್ರವನ್ನು ಪಠನ ಮಾಡುವುದರಿಂದ ಪಾಪ ಬರುತ್ತದೆ. ಇದು ಅಂಗವಾಕ್ಯ. ಅದಕ್ಕೆ ಯಃ ಪಾಪಾನಂ ಅಪಜಿಘಾಂಸುಹು ಸ್ಯಾತ್, ಇದು ಕೂಡ ಅಂಗವಾಕ್ಯ. ಯಾಕೆ ಫಲವನ್ನು ಹೇಳ್ತಾರೆ. ಆದರೆ ಸ್ವರ್ಗಕಾಮೋ ಯಜೇತ, ಆ ಯಜೇತ ಎಂಬುದು ವಿಧಿವಾಕ್ಯ. ಹೀಗೆ ವಿಧಿವಾಕ್ಯವೇ ಪ್ರಧಾನ, ಅಂಗವಾಕ್ಯ ಅಪ್ರಧಾನ. ಆ ವಿಧಿವಾಕ್ಯಕ್ಕೆ ಅಂಗವಾಕ್ಯದಿಂದ ವಿರೋಧ ಬಂದರೆ ಏನು ಮಾಡಬೇಕಪ್ಪ? ಏನು ಆ ವಿಧಿವಾಕ್ಯಕ್ಕೆ ಅಂಗವಾಗಿ ವಿರೋಧ ಬಂದರೆ ಏನು ಮಾಡಬೇಕು? ಆ ಅಂಗವಾಕ್ಯಗಳನ್ನು ಪರಿತ್ಯಾಗ ಮಾಡಿ ವಿಧಿವಾಕ್ಯದಲ್ಲೇ ತಾತ್ಪರ್ಯ. ಹೀಗೆ ಸ್ವರ್ಗಕಾಮೋ ಯಜೇತ ಅಂತ ಆ ಯಜನ ಎಂಬ ಏನು ಕ್ರಿಯಾದಲ್ಲ, ಅದು ಭಾಳ ವಿಧಿವಾಕ್ಯ. ಯಾಕೆ? ಅದು ಕಾರ್ಯ ಆಗಿದೆ, ಇದು ಸಿದ್ಧ ಆಗಿದೆ. ಸಿದ್ಧ ವಸ್ತುವಿಗೆ ಉತ್ಪತ್ತಿ ಇಲ್ಲ ಅಂತ ಮೊದಲೇ ಹೇಳಿಬಿಟ್ಟು. ಆದ ಕಾರಣ ವೇದವಾಕ್ಯಗಳಿಗೆ ಸಿದ್ಧವಾಕ್ಯದಲ್ಲಿ ವ್ಯುತ್ಪತ್ತಿ ಇಲ್ಲ, ಅಲ್ಲದ ಕಾರ್ಯದಲ್ಲೇ ಉತ್ಪತ್ತಿ ಇದೆ. ಕಾರ್ಯ ಅಂದರೆ ಏನು? ನಮ್ಮ ಕೃತಿಯಿಂದ ಸಾಧ್ಯವಾದದ್ದು ಕಾರ್ಯ. ಯಾವುದು ವಸ್ತು ಅದನ್ನು ವಾಕ್ಯ ಹೇಳಿಕತ್ರ ಅನುವಾದಕ ವಾಕ್ಯ. ಯಾವುದು ಇನ್ನೂ ಸಿದ್ಧವೇ ಆಗಿಲ್ಲ ಅದನ್ನು ಹೇಳಿದರೆ ಅದು ಕಾರ್ಯ. ಹೀಗೆ ಎಲ್ಲ ಕಾರಣಗಳಿಂದ ಸಿದ್ಧದಲ್ಲಿ ತಾತ್ಪರ್ಯವಿಲ್ಲ ಅಂತ. ಅದಕ್ಕೆ ಶ್ರೀನಿವಾಚಾರ್ಯ ಹೇಳ್ತಾರೆ, ಈ ವಿಷಯ ಹಿಂದೆ ಬಂದು ಹೋಗ್ಯದಪ್ಪ, ಸುಧಾದೊಳಗೂ ಬಂದದ್ದು. ಏಮಂದು ಸುಧಾದೊಳಗಂತೂ ಕಾರ್ಯತಾವಾದ ದೊಡ್ಡ ಪ್ರಕರಣ ಅದು. ಮೀಮಾಂಸಕ ನಮಗೆ ಸಾಕಷ್ಟು ಚರ್ಚೆ ಆಗ್ಯದ. ಕಾರ್ಯತಾನಚ ಕಾಚಿಷ್ಯಾತ್ ಇಷ್ಟ ಸಾಧನತಾಂ ವಿನ ಕಾರ್ಯಂ ನ ಹಿ ಕ್ರಿಯಾ ವ್ಯಾಪ್ತಂ ವಿರುದ್ಧ ಸಮತ್ವತಃ ಅಂತ ಹೇಳಿದ್ದರಿಂದ ವೇದವಾಕ್ಯಗಳು ಸಿದ್ಧದಲ್ಲಿಯೇ ತಾತ್ಪರ್ಯವುಳ್ಳದ್ದು. ಲೌಕಿಕ ವಾಕ್ಯದಲ್ಲಿ ಅಷ್ಟು ಇಯಂ ಮಾತ, ಅಯಂ ಪಿತ, ಅಯಂತೆ ಭ್ರಾತ, ಇವೆಲ್ಲ ವಾಕ್ಯಗಳು ಸಿದ್ಧ ವಸ್ತುವಿನಲ್ಲಿ ವ್ಯುತ್ಪನ್ನ ಆಗ್ಯಾವಿಲ್ಲ, ಅದನ್ನಿಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ ಟೀಕಾರಾಯರು ಶ್ರೀನಿವಾಚಾರ್ಯ, ಪ್ರತಿಯೊಂದು ವಾಕ್ಯಗಳಿಗೆ ಉತ್ಪತ್ತಿ ಹುಟ್ಟಬೇಕಾದರೆ ಕಾರ್ಯದ್ವಾರ ಹೋಗಬೇಕಾಗಿಲ್ಲ, ಸಿದ್ಧದಲ್ಲೇನೇ ಮೊಟ್ಟಮೊದಲು ಉತ್ಪತ್ತಿ ಆಗ್ತದೆ ಅಂತ ಸಿದ್ಧಾಂತವನ್ನು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಸಿದ್ಧ ವಾಕ್ಯದಲ್ಲಿ ಏನೇ ಉತ್ಪತ್ತಿ, ಕೇವಲ ಕಾರ್ಯದಲ್ಲಿ ಉತ್ಪತ್ತಿ ಇಲ್ಲ. ತತ್ಪರಂ ಯಶ ತತ್ಪರಂ ತತ್ಪರಶ್ಚ ಭಾವಃ ತಾತ್ಪರ್ಯಂ ತಸ್ಯಾರ್ಥಃ ತಾತ್ಪರ್ಯಾರ್ಥಃ ಅಂತ ಹೇಳಿದ್ದರಿಂದ ಸಕಲ ವೇದಗಳ ಮಹಾ ತಾತ್ಪರ್ಯ ಸಿದ್ಧ ವಸ್ತುವಿನಲ್ಲೇ ಇರುವುದರಿಂದ ಇಲ್ಲಿ ಫಲವಾಕ್ಯದಲ್ಲಿ ವಿರೋಧ ಬರ್ತದೆ ಎಂಬ ನಿಮಿತ್ತದಿಂದ ವೇದಕ್ಕೆ ಅಪ್ರಾಮಾಣ್ಯ ಶಂಕೆಯನ್ನು ಮಾಡಬಾರದು. ಅಪ್ರಾಮಾಣ್ಯ ಶಂಕ ಮಾಡಬಾರದು, ಯಾಕಂದರೆ ವಿರೋಧವೇ ಇಲ್ಲ ಅಲ್ಲಿ. ಹೀಗೆ ಈ ಷೋಡಶಿ ಮಂತ್ರವನ್ನು ಹೇಳುವ ವಾಕ್ಯಗಳಿಗೆ ಅರ್ಥವನ್ನು ಮಾಡಿ ಸಮಾಧಾನ ಮಾಡಿ. ಎಷ್ಟಾಗ್ತದೆ? 48 ಸಾಕು.